ಐಐಟಿ ಹೈದರಾಬಾದ್ನಲ್ಲಿಂದು ನಡೆದ 14ನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾಹಿತಿ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಮತ್ತು ಎಲೆಕ್ಟ್ರಾನಿಕ್ಸ್ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಭಾಗಿಯಾದರು. ಬಳಿಕ ಅವರು ವಿಕಸಿತ ಭಾರತದ ಗುರಿ ಸಾಧನೆಗೆ ತಾಂತ್ರಿಕ ನೆಲೆಯ ಸಹಕಾರ ಅತಿ ಮುಖ್ಯವಾಗಿದ್ದು ಹಲವು ಗಣನೀಯ ಯೋಜನೆಗಳನ್ನು ಈ ಹಂತದಲ್ಲಿ ಜಾರಿಗೊಳಿಸಲಾಗಿದೆ. ಭಾರತದ ತಂತ್ರಜ್ಞಾನ ಆಧಾರಿತ ಭವಿಷ್ಯ ಆಶಾದಾಯಕವಾಗಿದ್ದು ವಿಶ್ವ ದರ್ಜೆಯ ತಂತ್ರಜ್ಞಾನ ಮತ್ತು ಉತ್ಪನ್ನಗಳನ್ನು ವಿನ್ಯಾಸಗೊಳಿಸಲು ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದರು. ಈ ವರ್ಷ ದೇಶದ ಮೊದಲ ಸ್ಥಳೀಯ ಸೆಮಿಕಂಡಕ್ಟರ್ ಚಿಪ್ ಅನ್ನು ಬಿಡುಗಡೆ ಮಾಡುವುದಾಗಿ ಘೋಷಿಸಿದ ಅವರು 6 ಸೆಮಿಕಂಡಕ್ಟರ್ ಸ್ಥಾವರಗಳು ನಿರ್ಮಾಣ ಹಂತದಲ್ಲಿವೆ. 2027ರಲ್ಲಿ ಮೊದಲ ಬುಲೆಟ್ ರೈಲು ಆರಂಭವಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಭಾರತದ ಕೃತಕ ಬುದ್ಧಿಮತ್ತೆ ಅಭಿಯಾನದ ಕುರಿತು ಪ್ರಸ್ತಾಪಿಸಿದ ಅವರು 2047ರ ವೇಳೆಗೆ ಭಾರತವು ಜಗತ್ತಿನ ಅಗ್ರ 2 ಆರ್ಥಿಕತೆಗಳಲ್ಲಿ ಒಂದಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. That is the pace at which we are taking up these stations. Kavach, world's unique automatic train protection system, practically designed here in Hyderabad. I must also mention that the first bullet train project is also rapidly progressing. We should see a bullet train running in 2027, somewhere in August or September.